ಸೊ ಈಗ ನಾವು ಆಲ್ರೆಡಿ ಫಸ್ಟ್ ಪೆಡಲ್ ಇಕ್ವೇಶನ್ ಏನಂತ ಅನ್ನೋದನ್ನ ನೋಡ್ಕೊಂಡ್ಬಿಟ್ಟಿದ್ದೀವಿ. ಫಸ್ಟ್ ಪೆಡಲ್ ಇಕ್ವೇಶನ್ ಏನು ಸಿಗಿದೆ ನಮಗೆ, P = R sin phi. ಸೊ ಇದು ಪೆಡಲ್ ಇಕ್ವೇಶನ್ ಯಾಕಂತಾರೆ ಅಂತ ನಾನು ಕೇಳಿದ್ದೆ ಒಂದ್ಸಲ, ನೀವು ಹೇಳಿದ್ದೆ. ಸೊ ಪೆಡಲ್ ಇಕ್ವೇಶನ್ ಯಾಕಂತ ಅಂತಂದ್ರೆ PR ಇಕ್ವೇಶನ್ ಅಂತ. PR ಅಪ್ಪ ಅಂತಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್, ಅಥವಾ ಯಾವ್ದೊಂದು ಪಾಯಿಂಟ್ R ಇದೆ, R ಅಂತ ಪ್ಲಾಟ್ಫಾರ್ಮ್ ಇದೆ, ಅಥವಾ OP ಅಲ್ಲಿ R ಡಿಸ್ಟೆನ್ಸ್ ಇದೆ, OM ಅಲ್ಲಿ P ಡಿಸ್ಟೆನ್ಸ್ ಇದೆ. ರಿಲೇಶನ್ಶಿಪ್ ಬಿಟ್ವೀನ್ OP ಅಂಡ್ R ಅಂದ್ರೆ ಆಕ್ಚುಯಲ್ ರಿಲೇಶನ್ಶಿಪ್ ಅಲ್ಲ, ಬಟ್ ರಿಲೇಶನ್ಶಿಪ್ ಬಿಟ್ವೀನ್ P and R known as ಪೆಡಲ್ ಇಕ್ವೇಶನ್. ಸೊ ಹಂಗಂದ್ರೆ ಸೊ ನಿಮಗೆ P ಗೊತ್ತಿದ್ರೆ ಸಾಕು, ನಿಮಗೆ R ಪ್ಲಾಟ್ ಮಾಡಕ್ ಸಿಗುತ್ತೆ ಇಲ್ಲಿ. ಸೊ ಇಫ್ ಯು ನೋ P you will get R, if you know R you will get P. ಒಂಥರ ಇಕ್ವಿಲಿಬ್ರಿಯಂ ರಿಯಾಕ್ಷನ್ ಇದ್ದಂಗೆ ಅದು. ಸೊ ನಿಮಗೆ ಫಸ್ಟ್ ಪೆಡಲ್ ಇಕ್ವೇಶನ್ ಸಿಕ್ಕಿದೆ, ಇಕ್ವೇಶನ್ 1 ಅಂತ ತಗೊಂತೀನಿ. ಸೊ ಈಗ ಏನು ಮಾಡೋಣ, ಇದನ್ನ ಡಿವೈಡೆಡ್ ಬೈ 1 ಮಾಡ್ಬಿಡೋಣ ಎಲ್ಲದನ್ನು, ಹೋಲ್ ಇಕ್ವೇಶನ್ 1/P = 1/R sin phi ಅಂತ ಮಾಡೋಣ, 1/R. ಸೊ ಈಗ ಮಾಡೋಣ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ಬಿಡೋಣ ಆಯ್ತಾ. ಈಗ 1/P² = 1/R² sin² phi ಆಗುತ್ತೆ. ಸೊ ಈಗೇನು ಸಿಕ್ತು ನಿಮ್ಗೆ, ಈಗ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ ಸ್ಟಿಲ್ ವ್ಯಾಲ್ಯೂ ರಿಮೇನ್ಸ್ ಸೇಮ್. ನಾವು ಸ್ಕ್ವೇರ್ ರೂಟ್ ಹಾಕ್ಬಿಟ್ರೆ ಸೇಮ್ ಸಿಕ್ಬಿಡುತ್ತೆ ನಿಮ್ಗೆ ವ್ಯಾಲ್ಯೂ. ಆದರೆ ಈ ಸ್ಕ್ವೇರ್ ರೂಟ್ ತಗೊಳಕ್ಕೆ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ 1, ಸ್ಕ್ವೇರ್ ರೂಟ್ ಆಫ್ 1, ಸ್ಕ್ವೇರ್ ರೂಟ್ ಆಫ್ ಸೇಮ್ ಇದೆ. ಮತ್ತೆ ನ್ಯೂಮರೇಟರ್ ಮೇಲೆ ಹೋಗುತ್ತೆ, ಡಿನಾಮಿನೇಟರ್ ಕೆಳಗೆ ಬರುತ್ತೆ. ಸೊ ನಿಮಗೆ P = R sin phi ಏನು ಮಾಡ್ದಂಗಾಯ್ತು ಇಲ್ಲಿ, ಅದನ್ನ ಈಗ ನೆಕ್ಸ್ಟ್ ತಿಳ್ಕೊಳ್ಳೋಣ. ಈಗ 1/P² = 1/R² sin phi ಅಂತ ಆಯ್ತು, sin² phi ಆಯ್ತು. ಈಗ 1/sin θ ಅಂದ್ರೇನು, ಕೊಸಿಕೆಂಟ್ θ. ಸೊ ಅದ್ರ ವ್ಯಾಲ್ಯೂ ಹಾಕೋಣ, ಕೊಸಿಕೆಂಟ್ ಸ್ಕ್ವೇರ್ θ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, 1/P² = ಕೊಸಿಕೆಂಟ್ ಸ್ಕ್ವೇರ್ phi R² ಆಗುತ್ತೆ. ಸೊ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿ ಅಂತ ಮೇಲೆ ಬರೀತೀನಿ. ಏನಾಗುತ್ತೆ, 1/P² = ಕೊಸಿಕೆಂಟ್ ಸ್ಕ್ವೇರ್ phi R². ಸೊ 1/P² = ಕೊಸಿಕೆಂಟ್ ಸ್ಕ್ವೇರ್ phi R². ಸೊ ಅದನ್ನ ಇಕ್ವೇಶನ್ ಮೇಲೆ ಬರ್ತಿದ್ದೇನೆ. ಸೊ ಈಗ ಬೇಸಿಕಲಿ ಒಂದು ಫಾರ್ಮುಲಾ ಇದೆ, sin² phi plus cos² phi = 1. ಹಂಗೆ ಇನ್ನೊಂದು ಫಾರ್ಮುಲಾ ಇದೆ, 1 + cot² phi = ಕೊಸಿಕೆಂಟ್ ಸ್ಕ್ವೇರ್ phi ಅಂತ. ಟ್ರಿಗ್ನೋಮೆಟ್ರಿ ಬೇಸಿಕ್ ಐಡೆಂಟಿಟೀಸ್ ಇವು ಆಯ್ತಾ. ಈಗ ಇಲ್ಲಿ ಏನು ಯೂಸ್ ಮಾಡ್ತೀವಿ, ಎಲ್ಲ ಪ್ರಿಡಿಕ್ಟೇಬಲ್. ಕೊಸಿಕೆಂಟ್ phi = 1 + cot² phi ಆಯ್ತಾ. ಇದನ್ನ ಈ ಕ್ವೆಶ್ಚನ್ ಸಬ್ಸ್ಟಿಟ್ಯೂಟ್ ಮಾಡೋಣ, ಅಂದ್ರೆ ಕೊಸಿಕೆಂಟ್ ಸ್ಕ್ವೇರ್ ಜಾಗದಲ್ಲಿ 1 + cot² phi ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 1/P² = ಅದೇನಾಗುತ್ತೆ, 1 + cot² phi R² ಆಗುತ್ತೆ. ಸೊ ನೀವು ಡಿನಾಮಿನೇಟರ್ ಏನು ಮಾಡೋಣ, ಸಾಮೂಹಿಕವಾಗಿ ಡಿವೈಡ್ ಮಾಡೋಣ. ಪಾಸಿಬಲ್ ಇದೆಯಾ, ಬೇಸಿಕ್ ಆಗಿ ನೋಡೋಣ ಅಂತ. A + D/m ಇದ್ದಾಗ A/m + D/m ಮಾಡಿದ್ರೆ ನಮಗೆ ಸೇಮ್ ವ್ಯಾಲ್ಯೂ ಬರುತ್ತಾ. ಸೊ ಎಕ್ಸ್ಪೆರಿಮೆಂಟಲ್ಲಿ ಇದೆ, ಚೆಕ್ ಮಾಡೋಣ ಬೇಸಿಕ್ ಆಫ್ ಮ್ಯಾಥಮೆಟಿಕಲ್ ಐಡೆಂಟಿಟಿ ಯಾವ ಥರ ವರ್ಕ್ ಮಾಡುತ್ತೆ ಅಂತ. ಸೊ ಎನ ನಾವು 1 ಅಂತ ತೊಗೊಳೋಣ, ಬಿ ನ 2 ಅಂತ ತೊಗೊಳೋಣ. 1 + 2/m ನ 2 ಅಂತಾನೆ ತೊಗೊಳೋಣ. ಸೊ 3/2 ಎಷ್ಟಾಗುತ್ತೆ ನಿಮಗೆ, 1.5 ಬರುತ್ತೆ. ಬೇಸಿಕಲಿ 3/2 ಅಂದರೆ 1.5 ಬರುತ್ತೆ. ಈ ಐಡೆಂಟಿಟಿಯಲ್ಲಿ ಹಾಕಿ ನೋಡೋಣ. ಸೊ 1 + 2/2 = ಏನಿದೆ, 1 ಇದೆ, 1/2 + 2/2. ಸೊ ಏನಿದೆ, 1.5. ಸೊ ಎರಡು ಕಡೆ 1.5. ಸೊ ಏನು, ನಾವು R² ನ ಸಾಮೂಹಿಕವಾಗಿ ಡಿವೈಡ್ ಮಾಡ್ಬೋದು
ಆಯ್ತಾ. ಎಲ್ಲಿ ನ್ಯೂಮರೇಟರಿಗೆ ಸಾಮೂಹಿಕವಾಗಿ ನ್ಯೂಮರೇಟರ್ಗೆ ಡಿವೈಡ್ ಮಾಡೋಣ. ಅವಾಗ ನಮಗೇನು ಬರುತ್ತೆ, 1/p² = 1/r² ಪ್ಲಸ್ cot² 5/r². ಕರೆಕ್ಟ್ ಆಗದೆ ಆಯ್ತು. ಸೊ ನಾವು ಆಗಲೇ ಫಾರ್ಮುಲಾ ಥರ ಹೋಗಿದ್ವಿ. ಬೇಸಿಕಲಿ ಬೇರೆ ಏನಂತಾರೆ, ಅದನ್ನ LCM ಲೀಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಹೇಳ್ಬಿಡ್ತಾರೆ. ಒಂದು ಸ್ವಲ್ಪ ಓಲ್ಡ್ ಮೆಥಡ್ ಆಯ್ತು. ನಾವು ಒಂದು ಸ್ವಲ್ಪ ಎಕ್ಸ್ಪೆರಿಮೆಂಟಲ್ ವೇಲ್ ಹೋದ್ರೆ ಆಯ್ತಲ್ಲ. ಸೊ ನಮಗೆ ಏನು ಸಿಗುತ್ತೆ, 1/p² = 1/r² cot² 5/r² ಸಿಗುತ್ತೆ. ಸೊ ಈಗ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮಗೆ ಒಂದು ವ್ಯಾಲ್ಯೂ ಇದೆ, ಒಂದು ಆ್ಯಂಗಲ್ ಇದೆ. ನಿಮಗೆ ಆ್ಯಂಗಲ್ ಏನಿದು tan phi = dr/dθ ಅಂತ ಇದೆ. ನೀವೇನ್ ಮಾಡ್ರಿ, ಇದಕ್ಕೆ ಸ್ಕ್ವಯರ್ ಮಾಡ್ಬಿಡ್ರಿ. ಇದನ್ನ ಸ್ಕ್ವಯರ್ ಏನ್ ಮಾಡೋದು ಬೇಡ. ಇಲ್ಲಿ ಆ ಥರ ನಾವು ಸಾಮೂಹಿಕವಾಗಿ 1 ಡಿವೈಡೆಡ್ ಮಾಡಿದ್ವಲ್ಲ ಎಲ್ಲದನ್ನು, LHS ಮತ್ತು RHS 1/tan⁡θ ತಗೊಂಡ್ಬಿಟ್ರೆ ನಮಗೇನು ಸಿಗುತ್ತೆ, ಈ cot² ವ್ಯಾಲ್ಯೂ ಸಿಗುತ್ತೆ. ಆ ವ್ಯಾಲ್ಯೂನ ತಗೊಂಡು ಬಂದು ಇಲ್ಲಿ ಡಂಪ್ ಮಾಡಿದ್ರೆ ನಾವು ನಮಗೇನಾಗುತ್ತೆ, 1/p² ಮತ್ತು 1/r² ಅಂದ್ರೆ ನಾವೇನು ಹೇಳ್ತೀವಿ, ಪೆಡಲ್ ಇಕ್ವೇಶನ್ ಅಂದ್ರೆ PR ಇಕ್ವೇಶನ್, ರಿಲೇಷನ್ ಬಿಟ್ವೀನ್ P ಅಂಡ್ R, ಅದನ್ನ ರಿಲೇಟ್ ಮಾಡೋ ಇಕ್ವೇಶನ್ ಸಿಗುತ್ತೆ ನಮಗೆ. ಅದನ್ನ ಮಾಡೋಣ. ಸಿಕ್ಕಿತ್ತು 1/p² = 1/r² ಪ್ಲಸ್ cot² 5/r². ಇಷ್ಟೊತ್ತನ ಸಿಕ್ಕಿದ್ದು. ನಮಗೇನು ಮಾಡೋಣ, ಏನಿದೆ, tan phi = r × dr/dθ. ಏನಿದು, r × dr/dθ. ಸೊ dr/dθ ಎರಡು ಫಂಕ್ಷನ್ ಜೊತೆಗೆ ಇದ್ಬಿಟ್ರೆ ಅದು ಮಲ್ಟಿಪ್ಲಿಕೇಟಿವ್ ಇದಾಗ್ಬಿಡುತ್ತೆ. ಸೊ r × dθ/dr ಆಗುತ್ತೆ. ವಿತ್ ರೆಸ್ಪೆಕ್ಟ್ ಟು ದಿಸ್ ಇರಬೇಕಿಲ್ಲ, ಇನ್ವರ್ಸ್ ತೊಗೊಂಡಾಗ ಅದು ಉಲ್ಟಾ ಆಗುತ್ತೆ ಅಷ್ಟೇ. ಸೊ tan phi = r × dθ/dr ಆಗುತ್ತೆ. ಏನು ಮಾಡೋದೀಗ, ಸೇಮ್ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. 1 ಡಿವೈಡೆಡ್ ಬೈ tan² 5 = ಇದನ್ನ 1 ಡಿವೈಡ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, 1/. ಸೊ ನಾವು ಇದನ್ನು ಡಿವೈಡ್ ಮಾಡಿದ್ರೆ ನಮಗೇನಾಗುತ್ತೆ, ನಮಗೆ ಹೇಳೋಣ dθ/dr ಅಂತ ತೊಗೊಂಡ್ರೆ ನಮಗೆ ಇದು ಯಾವ ಥರ ಬರುತ್ತಪ್ಪ, ನಾವು ಈ ಥರ ಬರ್ಕೋಬೋದಾ, r ಇಂಟು dr ಏನಾಗುತ್ತೆ, ನ್ಯೂಮರೇಟರ್ಗೆ ಹೋಗುತ್ತೆ dr/dθ. ಸೊ ನಾನು ಆಗಲೇ ಇದನ್ನೇ ಬರ್ತಿದ್ದೆ, ಆದರೆ ತುಂಬ ಮುಂದಕ್ಕೆ ಹೋಗ್ಬಿಟ್ಟಿದ್ದೆ, ಒಂಥರ KGF ಅನಂತ ನಾವು ಮುಂದಕ್ಕೆ ಹೋದಂಗೆ. ಸೊ 1/r dθ/dr ಸೊ = 1/r × dr/dθ. ಆಯ್ತಾ. ಇದಕ್ಕೇನು ಮಾಡೋಣ, ಸ್ಕ್ವೇರ್ ಮಾಡಬೇಕಲ್ಲ, ಅದನ್ನು ಮರ್ತೋಗಿದ್ದೀವಿ. ಇಲ್ಲಿ ಸ್ಕ್ವೇರ್ ಹಾಕೋಣ, ಇದನ್ನೇನು ಮಾಡೋಣ, ಹೋಲ್ ಸ್ಕ್ವೇರ್ ತಗೋಣ. ಯಾಕಪ್ಪ ಅಂದ್ರೆ ನಾವಿಲ್ಲಿ ಈ ಥರ ಸ್ಕ್ವೇರ್ ತಗೊಂಡ್ರೆ ಅದು ಡಬಲ್ ಡಿಫ್ರೆನ್ಷಿಯೇಷನ್ ಆಗಿಬಿಡುತ್ತೆ. ಆಯಿತಾ. ಅದಕ್ಕೋಸ್ಕರ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಅದನ್ನು ಅಂದರೆ ಇಕ್ವೇಷನ್ನ ಹ್ಯಾಂಡಲ್ ಮಾಡಬೇಕು. 1/tan² 5 = ಏನಾಗುತ್ತೆ, 1/r × dr. ಸ್ಕ್ವೇರ್ ಮಾಡಬೇಕಲ್ಲ, ಸ್ಕ್ವೇರ್ ಹಾಕೋಣ, = 1/r² ಇಂಟು, ಅಂದರೆ ಎಕ್ಸ್ ಅಲ್ಲ ಇದು, ಇಂಟು. ಸೊ ಬೇಸಿಕಲಿ ಎಲ್ಲರೂ ಡಾಟ್ ಅಂತ ಇಟ್ಕೊಳ್ಳೋಣ, ಇಂಟು dr/dθ ಹೋಲ್ ಸ್ಕ್ವೇರ್. ಸೊ ನಮಗೆ ಈ ಇಕ್ವೇಷನ್ ಉಂಟು. ಇದನ್ನು ತಗೊಂಡೋಗಿ ಇದ್ರೊಳಗೆ ಡಂಪ್ ಮಾಡ್ಬೋಣ. ಅದ್ರೊಳಗೆ ಡಂಪ್ ಮಾಡೋದು ಅಂದರೆ ಇದರಲ್ಲಿ ಈ ಕಾಟ್ ಬಲಿಯಲ್ಲಿ cot²θ ಏನಕ್ಕೆ cot²θ, 1/tan² ಏನಾಗುತ್ತೆ, cot² 5 ಆಗುತ್ತೆ. ಸೊ 5 ವ್ಯಾಲ್ಯೂನ ಅದರಲ್ಲೂ ಡಂಪ್ ಮಾಡಿದ್ರೆ 1/p² = 1/r² ಇದೇ ತಾನೆ 1/r² ಪ್ಲಸ್ cot² 5/r² ಅಂತ ತೊಗೊಂಡ್ರೆ ನಾನು 1/r² ಕಾಮನ್ ತಗೊಂತೀನಿ. ಕಾಮನ್ ತಗೊಂಡಾಗ ನಮಗೇನಾಗುತ್ತೆ,
1 ಪ್ಲಸ್ ಅದೇನಿದೆ 1/r ತಾನೆ, 1/r² dθ/dr ಹೋಲ್ ಸ್ಕ್ವೇರ್. ಸೊ ಇದನ್ನೇನಂತೀವಿ ನಾವು, ಪೆಡಲ್ ಇಕ್ವೇಶನ್ ಅಂತೀವಿ. ಏನೋ ಪೆಡಲ್ ಇಕ್ವೇಶನ್. ಸೊ ಇದನ್ನ ಸೆಕೆಂಡ್ ಪೆಡಲ್ ಇಕ್ವೇಶನ್ ಅಂತ ಹೇಳ್ತೀವಿ, ಎರಡನೇ ಪೆಡಲ್ ಇಕ್ವೇಶನ್. ಸೊ ಇಟ್ ಈಸ್ ಗಿವಿಂಗ್ ದಿ ರಿಲೇಷನ್ ಬಿಟ್ವೀನ್ ಪಿ ಆ್ಯಂಡ್ ಆರ್. ಸೊ ನಿನಗೆ ಪಿ ಗೊತ್ತಿಲ್ಲಪ್ಪ ಅಂತಂದ್ರೆ ಆರ್ನ ಗೊತ್ತಿದ್ರೆ ಪಿ ಸಿಗುತ್ತೆ. ಸೊ ನಿನಗೆ ಪಿ ಗೊತ್ತಿದೆ ಅಂತಂದ್ರೆ ಆರ್ ಸಿಗುತ್ತೆ. ಸೊ ಬೇಸಿಕಲಿ ಇಷ್ಟೆಲ್ಲ ಮಾಡೋದೇ ಬೇಕಾಗಿಲ್ಲ. ಯಾಕಪ್ಪ ಅಂದ್ರೆ ಪಿ ಇಸ್ ಈಕ್ವಲ್ ಟು ಆರ್ ಸೈನ್ 5 ಹೋಗ್ಬೇಕು. ಸೈನ್ 5 ಹೋಗ್ಬಿಟ್ರೆ ಇವೆರಡು ರಿಲೇಷನ್ ಇಲ್ಲೇ ಇದ್ಬಿಡೆ. ಆದರೆ ಏನಪ್ಪ ಅಂದರೆ ನಿನಗೆ ಸೈನ್ 5 ಗೊತ್ತಿಲ್ಲಲ್ಲ, ಸೊ ಏನು ಮಾಡೋದು? ಅದಕ್ಕೋಸ್ಕರ ಟೀಟಾ ಟರ್ಮ್ ಬೇಕಲ್ಲ, ಅದಕ್ಕೆ ತೊಗೊಂಡಿದ್ದೈತಿಲ್ಲ. ಇಲ್ಲಿ 5 ಇರುತ್ತೆ. ಬೇಸಿಕಲಿ ಟ್ಯಾಂಜೆಂಟಿಗೆ ಆ್ಯಂಗಲ್ ಮಾಡಿದ್ರೆ 5 ಬಂದ್ಬಿಡುತ್ತೆ. ಸೊ ನನಗೆ ಒಂದು ಪ್ರಾಬ್ಲಮ್ ಬಂದ್ಬಿಡ್ತಪ್ಪ, ನನಗೆ ಟ್ಯಾಂಜೆಂಟೇ ಇಲ್ಲ. ಅವಾಗ ಮತ್ತೆ ನಾನು ಪೆಡಲ್ ಇಕ್ವೇಶನ್ ಹೆಂಗೆ ಮಾಡೋದು? ಅಲ್ಲೊಂದು ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತಾನೆ. ಅವಾಗ ಈ ಪೆಡಲ್ ಇಕ್ವೇಶನ್ ಯೂಸ್ ಮಾಡೋದು. ಯಾಕಪ್ಪ ಅಂದರೆ ಏನೂ ಇಲ್ಲ ಅಂದ್ರೂ ಟೀಟಾ ಇರುತ್ತಲ್ಲ ಪೋಲಾರ್ ಕರ್ವಲ್ಲಿ. ಸೊ ಟೀಟಾ ಇದ್ದ ಏನಿಲ್ಲ ಅಂದ್ರೂ ಆರ್ ಇದ್ದೇ ಇರುತ್ತೆ. ಪಿ ಈಸ್ ಈಕ್ವಲ್ ಟು ಆರ್ ಕಾಮ ಟೀಟಾ. ಸೊ ಇದು ಬೇಸಿಕ್ ಪೋಲಾರ್ ಕರ್ವ್ ರಿಪ್ರೆಸೆಂಟೇಷನ್, ಪಿ ಆರ್ ಕಾಮ ಟೀಟಾ. ಆರ್ ಅಂತ ಸ್ಪೆಸಿಫೈ ಮಾಡೇ ಮಾಡ್ತಾರೆ. ಇನ್ನೇನು ಪಿ ಬರ್ತಾನೆ ಇವಾಗ ಬಂದ್ಬಿಡ್ತು. ಸೊ ಪಿ ಬಂದ ತಕ್ಷಣ 5 ಕಂಡುಹಿಡಿದ್ಬಿಡಿ. ಸೊ ಆ್ಯಂಗಲ್ ಎಷ್ಟಿದೆ ಅಂತಲೂ ಗೊತ್ತಾಗ್ಬಿಡ್ತು. ಸೊ 5 ಹೆಂಗೆ ಗೊತ್ತಾಗುತ್ತಾ? ಅದೇ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆರ್ ಸೈನ್ ಟೀಟಾ ಈಸ್ ಈಕ್ವಲ್ ಟು ಇದಾಗುತ್ತೆ, 5 ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಪಿ ಬೈ ಆರ್ ಆಗುತ್ತೆ. ಪಿ ಬೈ ಆರ್ ಸೈನ್ ಇನ್ವರ್ಸ್ ಮಾಡಿಬಿಟ್ರೆ 5 ಬಂದ್ಬಿಡ್ತು. ಸೊ ಇದು ಸಿಂಪಲ್, ಆಲ್ ಆರ್ ಕನೆಕ್ಟೆಡ್ ಆ್ಯಂಡ್ ಆಲ್ ಆರ್ ಎಕ್ಸಿಟೆಡ್. ಸೊ ಅದೇ ಪ್ರಿನ್ಸಿಪಲ್ ಅದು, ಆಯ್ತಾ? ಇದೇನು, ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಂಡು ಬರೆದ್ಬಿಡೋಣ ಅಂತ. ಸೊ ಇಕ್ವೇಶನ್ ಏನು ಬಂದು ನಮಗೆ 1/p² is equal to 1/r² plus 1 plus 1/r² dθ/dr ಹೋಲ್ ಸ್ಕ್ವೇರ್. ಸೊ ಇದನ್ನಿದೆ, ಇದನ್ನು ನಾವು ಸಿಂಪ್ಲಿಫೈ ಮಾಡ್ಕೊಂಡು ಬರೆಯೋದೇನಪ್ಪ ಅಂದರೆ ಇದು ಆರ್ನ ಒಳಗೆ ತಗೋಬೇಕು. ಸುಮ್ಮನೆ ಕಾಂಪ್ಲಿಕೇಟೆಡ್ನೆಸ್ ಇವೆಲ್ಲ. ಆರ್ನ ಒಳಗೆ ತಗೊಳೋದು, r⁴ ಮಾಡೋದು, ಇವೆಲ್ಲ ಯಾಕೆ ಬೇಕು ನಮಗೆ? ಅಂದ್ರೂ ಒಂದು ಈ ಥರ ಇಟ್ಬಿಟ್ರೆ ಅದೇನೋ, ಈ ಥರ ಇಟ್ಬಿಟ್ರೆ ಒಂಥರ ನೋಡ್ಬಿಡ್ತಾರೆ, ಯಪ್ಪ ಇವೇನದು ಈ ಥರ ಇದೆ ಅಂತ. ಅದೊಂದು ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಂಡು ಹೋದ್ರೆ ಒಂದು ಸ್ವಲ್ಪ ಏನು ಟರ್ಮ್ಸ್ ಇರುತ್ತಲ್ಲ ಅದೊಂದು ಸ್ವಲ್ಪ ಸಿಂಪ್ಲಿಫೈಡ್ ಮ್ಯಾನರಲ್ಲಿ ಗೊತ್ತಾಗುತ್ತೆ. ಏನಾಗಲ್ಲ, ಇದು 2 ಮಲ್ಟಿಪ್ಲೈ ಆಗಿ 4 ಆಗುತ್ತೆ ಅಷ್ಟೇ. 1/p² is equal to 1/r² ಪ್ಲಸ್ ಅಂದರೆ 1/r ಅಂದರೆ ಬೇಸಿಕ್ ಐಡೆಂಟಿಟಿ ಇದೆಯಲ್ಲ, ಅದು ಇದರಲ್ಲಿ ಸರ್ಡ್ ಐಡೆಂಟಿಟಿ ಇದೆ. a⁴m into a⁴n is equal to a⁴m plus n. If bases are same, powers are added. ಹಂಗೆ 1/, ಸ್ವಲ್ಪ ದೊಡ್ಡದಾಗಿ ಕಾಣ್ತಿದೆ, ಜಾಗ ಉಳಿಯಲ್ಲ ನನಗೆ, ಬೈ r² ಪ್ಲಸ್ 1/r⁴, ಅದೇ 4 ಆಗುತ್ತೆ. ಏನಾಗುತ್ತೆ? dθ/dr ಹೋಲ್ ಸ್ಕ್ವೇರ್. ಸೊ ಇದನ್ನು ಎರಡನೇ ಪೆಡಲ್ ಇಕ್ವೇಶನ್ ಅಂತ ಹೇಳ್ತೀವಿ. ಇಕ್ವೇಶನ್ನ ಇಟ್ಸ್ ಅ ಸೆಕೆಂಡ್ ಪೆಡಲ್ ಇಕ್ವೇಶನ್. ಸೊ ಇದರಲ್ಲಿ ಏನಾರ ಮಾಡಿಫೈ ಮಾಡ್ಬೋದಾ dθ/drನ? ಮಾಡ್ಬೋದು. ಹೆಂಗೆ ಮಾಡ್ತೀರಾ? tan phi is equal to r into dθ/dr ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ? ಉಲ್ಟಾ ಆಗುತ್ತೆ, dr/dθ ಆಗುತ್ತೆ, dθ/dr ಆಗಿರುತ್ತೆ. ಇಲ್ಲಿ dr/dθ ಬರುತ್ತೆ, dr/dθ ಬರುತ್ತಿಲ್ಲ, dr/dθ ಬರುತ್ತೆ. ಥೀಟಾ ಬರೆಯ ಸಾಕು. ಯಾಕಪ್ಪ ಅಂದರೆ ಇದು ನಾವು tan phi is equal to r into dθ/dr ಬರುತ್ತಲ್ಲ, ಅಂದಾಗ ಆ ಥರ ನೋಡಿದ್ರೆ ಇದು 1 ಡಿವೈಡೆಡ್ ಮಾಡಿದ್ರೆ dr ಮೇಲೆ ಆಗುತ್ತೆ, dθ ಕೆಳಗೆ ಬರುತ್ತೆ, ಆಯಿತಾ? ಸೊ r θ ಒಂದು ಸ್ವಲ್ಪ ಮೇಲೆ ಕೆಳಗೆ ಆಗಿತ್ತು. ಸೊ ಇದೇನಂತೂ 1/r² 1/r² ಇಂಟು dr/dθ ಬರುತ್ತೆ. ಸೊ ಇದೇನು ಮಾಡೋಣ, ನಮಗೆ dr/dθ ವ್ಯಾಲ್ಯೂ ಗೊತ್ತಾನೆ, ಡಿವೈಡ್ ಮಾಡ್ಕೊಂಬಿಡೋಣ. ಡಿವೈಡ್ ಮಾಡ್ಕೊಂಡು ನಮಗೇನು ಸಿಗುತ್ತೆ? ಇದನ್ನು ಇಲ್ಲಿ ಪಕ್ಕದಲ್ಲಿ ಜಾಗ ಸಿಕ್ತು. ಏನಾಗುತ್ತೆ?
1/tan phi ಆದರೆ dr/d theta ಇಂಟು 1/r ಆಗುತ್ತೆ. dr/d theta ಗೊತ್ತಾನೆ, ಏನು ಮಾಡೋಣ, dr/d theta ಈಸ್ ಈಕ್ವಲ್ ಟು r ಟೈಮ್ಸ್ ಆಫ್ tan phi. ಸೊ ಇದೊಂದು ಇದನ್ನ ಇಲ್ಲಿ ಹಾಕ್ಬಿಟ್ರೆ ನಿಮಗೆ ಪಡಲ್ ಇಕ್ವೇಶನ್ 3 ಅಂತ ಬಂದ್ಬಿಡುತ್ತೆ. ಸೊ ನೀವು ಏನಪ್ಪ ಅಂದರೆ ಇರೋ ವ್ಯಾಲ್ಯೂಸ್ ಎಲ್ಲ ಇಂಟರ್ಚೇಂಜ್ ಮಾಡಿದ್ರೆ ನಿಮಗೆ ಒಂದು ವ್ಯಾಲ್ಯೂ ಸಿಗುತ್ತೆ. ಆ ವ್ಯಾಲ್ಯೂಯಿಂದ ನೀವು ಎರಡು ರಿಲೇಷನ್ನ ಕಂಡುಹಿಡಿಬೋದು ಇನ್ ಟರ್ಮ್ಸ್ ಆಫ್ ಕಾಂಪ್ಲಿಕೇಟೆಡ್ನೆಸ್. ಯಾವಾಗಪ್ಪ ಅಂತಂದರೆ, ಸೊ ಇದರಲ್ಲಿ ಎರಡೇ ಪೆಡಲ್ ಇಕ್ವೇಶನ್ ಭಾಳ ಇಂಪಾರ್ಟೆಂಟ್ ಅಂತ ನಾನು ಏನು ಕೇಳ್ತಿರೋದಪ್ಪ ಅಂತಂದರೆ, ಒಂದು ನಿಮಗೆ ಫೈ ಇಲ್ದಾಗ ಪಿ ಮತ್ತು ಆರ್ ನಡುವೆ ರಿಲೇಷನ್ ಕಂಡುಹಿಡಿಬೋದು. ಇನ್ನೊಂದು ನಿಮಗೆ ಥೀಟಾ ಇಲ್ದಾಗ ಪಿ ಮತ್ತು ಆರ್ ಮಧ್ಯೆ ರಿಲೇಷನ್ ಕಂಡುಹಿಡಿಬೋದು. ಸೊ ಇದು ಬಂದ್ಬಿಟ್ಟು ಪರ್ಪೆಂಡಿಕ್ಯುಲರ್ ಆನ್ ಟ್ಯಾಂಜೆಂಟ್. ಇದರಲ್ಲಿ ನಿಮಗೇನು ಕಲ್ತ್ರಿ, ಪರ್ಪೆಂಡಿಕ್ಯುಲರ್ ಆನ್ ಟ್ಯಾಂಜೆಂಟ್ ಅಂದರೆ ಏನು, ಆಮೇಲೆ ಪೆಡಲ್ ಇಕ್ವೇಶನ್ ಅಂದರೆ ಏನು ಅಂತ ಕಲ್ತಿದ್ದೀರಿ. ಸೊ ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಕ್ಲಿಯರ್ ಮಾಡ್ತೀನಿ, ಆಯಿತಾ. ಸೊ ಈ ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದರೆ ಲೈಕ್ ಮಾಡಿರಿ, ಹಾಗೆ ಜಾಸ್ತಿ ಜನಕ್ಕೆ ಶೇರ್ ಮಾಡ್ತಾ ಹೋಗಿ. ಯಾಕಪ್ಪ ಅಂತಂದರೆ ಕೆಲವು ಜನಕ್ಕೆ ಗೊತ್ತಾಗಿರಲ್ಲ, ಅವ್ರೊಂದು ಸ್ವಲ್ಪ ಬೇರೆ ವೆರೈಟಿ ಆಫ್ ಎಕ್ಸ್ಪ್ಲನೇಷನ್ನ ತಿಳ್ಕೊಂಡ್ರೆ ಒಳ್ಳೆಯದು. ಆಯಿತು, ಧನ್ಯವಾದ.